ರೈನ್ ಗನ್ ಇದು 3 ತರ ರೈನ್ ಗನ್ ಬರ್ತದೆ. 25 ಮೀಟರ್ ಸರೌಂಡಿಂಗ್ ತಗೊಳ್ತದೆ, 35 ಮೀಟರ್ ತಗೊಳ್ತದೆ, ಇನ್ನೊಂದು 50 ಮೀಟರ್ ಸರೌಂಡಿಂಗ್ ಸ್ಪ್ರೇ ಆಗುತ್ತೆ. ಅಗ್ರಿಕಲ್ಚರ್ ಪರ್ಪಸ್ ಕಡ್ಲೆಕಾಯಿ ಹಾಕ್ಬೇಕಾಗುತ್ತೆ, ಉರುಳಿ ಹಾಕ್ಬೇಕಾಗುತ್ತೆ, ಕಡ್ಲೆ ಹಾಕ್ಬೇಕಾಗುತ್ತೆ, ಮೆಣಸಿನಕಾಯಿ ಅದಕ್ಕೆ ನೀವು ಪಾತಿ ಕಟ್ಟಬೇಕಾಗುತ್ತೆ. ರೈನ್ ಗನ್ ಅಲ್ಲಿ ಮಾಡಿದ್ರೆ ಹಾಫ್ ಅನ್ ಅವರ್ ಅಲ್ಲಿ ಕೆಲಸ ಮುಗಿದೋಗುತ್ತೆ. 50 ಮೀಟರ್ ಸರೌಂಡಿಂಗ್ ಇದನ್ನ ಬೇಕಾದ್ರೆ ಶಿಫ್ಟ್ ಮಾಡ್ಕೋಬಹುದು, ಇಲ್ಲಿಂದ ತಗೊಂಡೋಗಿ ಅಲ್ಲಿ ಇಟ್ಕೋಬಹುದು. 6 ಕುಂಟೆಗೆ ಇದೊಂದೇ ಸಾಕು. ಕಲ್ಟಿವೇಶನ್ ಮಾಡ್ಕೋಬೇಕಾಗುತ್ತೆ, ಬಿಸಿಲು ಬಿದ್ದು ಒಣಗೋಗಿರ್ತದೆ, ಅಲ್ಲಿ ನೀವು ನೀರು ಒಯ್ಯಕ್ಕಾಗಲ್ಲ. ಆ ಟೈಮಲ್ಲಿ ನೋಡಿ ಇದು ಭಾರಿ ಹೆಲ್ಪ್ ಮಾಡುತ್ತೆ. ಇದಾದ್ಮೇಲೆ ಕಲ್ಟಿವೇಶನ್ ಮಾಡಿಬಿಟ್ರೆ ನಿಮಗೆ ಭೂಮಿ ಸ್ಮೂತ್ ಆಗಿಬಿಡ್ತದೆ. ನೀರಿದ್ರೆ ಆರಾಮಾಗಿ ಇದು ಆರಾಮಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಕರೆಂಟ್ ಬೇಕಾಗಿಲ್ಲ, ಇದೆಲ್ಲ ಆಟೋಮೇಟೆಡ್ ಇದೆಲ್ಲ. ಈ ರೊಟೇಟಿಂಗ್ ಸಿಸ್ಟಮ್ ಅಲ್ಲಿ ನಿಮಗೆ ನೀರು ಹೊಡಿತಾ ಹೋಗ್ತದೆ. ನೀರು ಏನು ಜಾಸ್ತಿ ಖರ್ಚಾಗಲ್ಲ. ಕರೆಕ್ಟ್ ಪ್ರೆಷರ್ ಅಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು, ಇದು ಲಾಕ್ ಸಿಸ್ಟಮ್ ಇದೆ. ಲಾಕ್ ಸಿಸ್ಟಮ್ ಇದ್ದಾಗ ಒಂದೇ ಕಡೆ ಸ್ಪ್ರೇ ಆಗುತ್ತೆ. ಲಾಕ್ ನ ನೀವು ಓಪನ್ ಮಾಡಿದ್ರೆ ಇದು ಒಂದು ರೌಂಡ್ ಬರ್ತದೆ. ನೀರು ತುಂಬಾ ಸೇವ್ ಆಗುತ್ತೆ. 30 ರಿಂದ 35 ನಿಮಿಷದಲ್ಲಿ ಭೂಮಿ ನೆನೆಯುತ್ತೆ. ಯಾಕೆಂದ್ರೆ ಅಷ್ಟು ಕರೆಕ್ಟಾಗಿ ಪ್ರೆಷರ್ ಕೊಡ್ತದೆ. ಬರೀ ಇಲ್ಲಿ ಮಾತ್ರ ನೀರು ಬರಲ್ಲ, ಇಲ್ಲೂ ನೀರು ಬರ್ತದೆ, ಇಲ್ಲೂ ನೀರು ಬರ್ತದೆ. ಲೇ ಫ್ಲಾಟ್ ಪೈಪ್ ಐತಲ್ಲ, ಅದನ್ನ ಹಾಕೊಂಡಾಗ ಇದರಲ್ಲಿ ನೀವು ಫಿಟ್ ಮಾಡ್ಕೋಬೇಕಾಗುತ್ತೆ. ಫಿಟ್ ಮಾಡಿಬಿಟ್ಟು ಕ್ಲೀನಾಗಿ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಹಾಫ್ ಅನ್ ಅವರಲ್ಲಿ ಎಲ್ಲ ನೆಂದೋಗುತ್ತೆ.